ಅಲ್ಲಿ ಹೋಗ್ಬಾರ್ದು ಬಾ. ಅದಿಲ್ಲ ಬೇರೆಯವ್ರು ಬರ್ತಾರೆ ಚಿನ್ನಿ, ಬೈತಾರೆ ಬಾ. ಪಾಪು ಎಲ್ಲಿ ಹೋಗ್ತಿದೀವಿ ನಾವು? ಗೋವಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಂತೂ ಅನ್ಪ್ಲ್ಯಾನ್ಡ್ ಆಗಿ ನಾವು ಹೊರಗಡೆ ಹೋಗ್ಬೇಕಾಗಿ ಬಂತು, ಅಂದರೆ ಗೋವಾಗೆ. ಸೊ ಯಾಕೆ ಏನು ಅಂತ ನೆಕ್ಸ್ಟ್ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಬೆಳಗ್ಗೆನೇ ನಾನು ಏನು ತರಕಾರಿ ಇದೆ ಅಂತ ಚೆಕ್ ಮಾಡಿಬಿಟ್ಟು ಬೆಂಡೆಕಾಯಿ ಇತ್ತು, ಸೊ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಒಂದು ಮಿಕ್ಸ್ಡ್ ಫ್ಲೋರ್ದೊಂದು ದೋಸೆ ಮಾಡಿಬಿಟ್ಟು ಪಾಪನ ಸ್ಕೂಲಿಗೆ ಕಳಿಸ್ದೆ. ಬಟ್ ಅವಳು ರಜಾ ಅಂತ ವಾಪಸ್ ಬಂದಳು. ಅದೇ ಮನಮೋಹನ್ ಸಿಂಗ್ ಅವರು ಹೋಗ್ಬಿಟ್ಟಿದ್ರಲ್ಲ, ಅದಕ್ಕೆ ನಾನು ನೈಟ್ ತನಕ ನೋಡಿದ್ದೆ ನ್ಯೂಸು. ಬಟ್ ಬೆಳಗ್ಗೆ ಅದು ಡಿಕ್ಲೇರ್ ಆಯಿತು ಅಂತ ಅನ್ಸುತ್ತೆ. ಗೊತ್ತೇ ಆಗಲಿವಲ್ಲ ಚಿನ್ನಿ, ನೆನ್ನೆ ಎಲ್ಲ ನೋಡಿದೆ, ಇವತ್ತು ಬೆಳಗ್ಗೆ ನ್ಯೂಸ್ ನೋಡಲಿಲ್ಲ. ಬಾ, ರಜಾನ ಇವತ್ತು? ಏಕಿ ನೋಡಿ, ಪಾಪನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಲಗೇಜ್ ಪ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇವಳು ಬಂದಳು ವಾಪಸ್ಸು. ಸೊ ಏನು ಮಾಡೋಕ್ಕಾಗಲ್ಲ, ಅವಳು ತಿಂಡಿ ಕೊಟ್ಬಿಟ್ಟು ಎಂಗೇಜ್ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಕೆಲಸಗಳು ಮಾಡ್ಕೊಳ್ಳೋಣ, ಲಗೇಜ್ ಪ್ಯಾಕ್ ಮಾಡೋದು ಅಂತ ಬಂದೆ. ಸೊ ಅದ್ರ ಹಿಂದಿನ ದಿನ ನೈಟೇ ನಮ್ಮದು ಫಿಕ್ಸ್ ಆಗಿದ್ದರಿಂದ ಅವತ್ತು ಹೋಗ್ಬಿಟ್ಟು ಎಲ್ಲ ಟಿಕೆಟೆಲ್ಲ ಬುಕ್ ಮಾಡೋಕ್ಕೋದ್ವಿ. ನೋಡಿ, ಇದೇನೆ ಸೀ ಬರ್ಡ್ ಅಂತ ಪ್ರೈವೇಟ್ ಬಸ್ಸು, ಅಂದರೆ ಸ್ಲೀಪಿಂಗ್ ಕೋಚ್ದು. ಸೊ ಅದನ್ನೇ ಬುಕ್ ಮಾಡಿದ್ವಿ. ಏಕೆಂತಂದರೆ KSRTC ಬಸ್ ಇರಲಿಲ್ಲ ಮೈಸೂರಿಂದ ಗೋವಾಗೆ. ನಾವು ಲಾಸ್ಟ್ ಟೈಮ್ ಅಂದರೆ ಮದುವೆ ದಸರಲ್ಲಿ ಹೋಗಿದ್ದಾಗ ಯಾವುದು ಫ್ಲೈಟಲ್ಲಿ ಹೋಗಿದ್ವಿ. ಸೊ ಇವಾಗಂತೂ ಫ್ಲೈಟ್ ಅಂತೂ ಕೇಳೋಂಗಿಲ್ಲ, 8,000 ರೂಪಾಯಿ ಒಬ್ಬೊಬ್ಬರಿಗೆ ಒಂದು ಸೈಡ್ಗೆ ಆ ಥರ ಆಗೋಯ್ತು. ಸೊ ಈಗ ಬಸ್ಸು ಅಷ್ಟೇ 3,000 ರೂಪಾಯಿ ಆಯಿತು ಒಬ್ಬೊಬ್ರಿಗೆ ಒಂದು ಸೈಡ್ಗೆ. ಸೊ ಆ ಥರ ಗೋವಾದಲ್ಲೇ ಅದೇ ಥರ ಅಲ್ವಾ, ಸೀಸನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡಿ ಚಿಪ್ಸು ಮತ್ತು ಇದು ಯೋಗ ಬಾರ್ ಅಂತ ನಟ್ಸ್ದು, ಸೊ ಇವೆಲ್ಲ ತೊಗೊಂಡೆ. ಅಲ್ಲಿ ಏನಾದರೂ ಆನ್ ದ ವೇ ಜರ್ನಿಲಿ ಮಗು ಇರುತ್ತೆ ಅಲ್ವಾ, ಮಗುನೂ ಇದೆ ನಮಗೂ ಬೇಕಲ್ವಾ. ಸೊ ನಮ್ಮ ಮಗುಗಿಂತ ಹೆಚ್ಚಾಗಿ ನನಗೆ ಬೇಕು ಅಂತ ಹೇಳ್ಬೋದು. ಸೊ ಅದಕ್ಕೆ ತಿಂಡಿ ಎಲ್ಲ ಇರೋದೆಲ್ಲ ಎಕ್ಸ್ಟ್ರಾ ತೊಗೊಂಡೆ. ಸೊ ಅದಾದಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮುಟ್ಟು ಬಂದೆ. ಸೊ ಎಲ್ಲ ಮಡಚಿ ಇಟ್ಟಿದ್ದೆ, ಇನ್ನೇನು ಒಬ್ಬಳೇ ಪ್ಯಾಕ್ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅವಳನ್ನ ಎಂಗೇಜ್ ಮಾಡಿಸ್ಬಿಟ್ಟು ಹಂಗೂ ಬಟ್ಟೆಗಳು ತುಂಬಾ ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಬೇಕಾಗ್ಬೋದು ಅಂತ ಅಂದ್ಕೊಂಡು. ಯಾಕೆಂದರೆ ಇಷ್ಟು ದಿನ ಇರ್ತೀವಿ ಅಂತಲೂ ಒಂದು ಐಡಿಯಾ ಇರಲಿಲ್ಲ. ಮಿನಿಮಮ್ 3 ಡೇಸ್ ಅಂತ ಅಂದ್ಕೊಂಡಿದ್ವಿ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಈ ಬಟ್ಟೆಗಳನ್ನ ಮನೇಲಿ ಯಾವುದಿತ್ತು ಅದನ್ನೇ ತೊಗೊಂಡ್ವಿ. ಅದಕ್ಕೆ ಅಂತ ಶಾಪಿಂಗ್ ಅಂತೂ ಹೊರಗಡೆ ಹೋಗೋಕ್ಕಾಗಲೇ ಇಲ್ಲ ಅಂತ ಹೇಳ್ಬೋದು. ಮನೇಲಿ ಇದ್ದಿದ್ದೆ ಎಲ್ಲನೂ ಪಾಪು ಬಟ್ಟೆ, ನಮ್ಮ ಬಟ್ಟೆ ಎಲ್ಲ. ಸೊ ಎಕ್ಸ್ಟ್ರಾ ಬೇಕಾದ್ರೆ ಅಲ್ಲಿ ಪರ್ಚೇಸ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು. ಯಾಕಂದರೆ ಪಾಪುಗೆ ಅವಳಿಗೆ ಅಲ್ಲಿ ಹಾಕೊಳ್ಳೋ ಥರ ಬಟ್ಟೆ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಗೋವಾಗೆ ಹೋಗಿದ್ದರಿಂದ ನಾನು ಬಟ್ಟೆಗಳೆಲ್ಲ ತಂದಿದ್ದರಿಂದ ಅದೇ ಇತ್ತು, ವೇರೇ ಮಾಡಿರಲಿಲ್ಲ. ಒಂದು ಸರಿ ವೇರ್ ಮಾಡಿದೆ ಅಷ್ಟೇ. ಸೊ ಮಗುಗೆ ಬೇಕಾದ್ರೆ ಅಲ್ಲೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ನಾನು ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡಿದೆ. ನೋಡಿ, ಇದೊಂದು ಈ ಸರಿ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೆ ಬರ್ತ್ಡೇಗೆ. ಸೊ ಇದು ಹೋದ ಸರಿ ಪಾಪು ಬರ್ತಡೇ ತೊಗೊಂಡಿದ್ದು. ಸೊ ಸ್ಕರ್ಟ್ಸು ಇಂಥವೇ ಹಾಕೋಬೇಕು, ಅಲ್ಲಿ ಚೂಡಿದಾರ್ ಗಿಡಿದಾರೆಲ್ಲ ಹಾಕೊಳ್ಳೋಕ್ಕಾಗಲ್ಲ ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಹೋದಾಗ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ. ಅದಕ್ಕೆ ಈ ಥರ ಒಂದು ಲಾಂಗ್ ಸ್ಕರ್ಟ್ಸ್ ಇರ್ಬೋದು, ಲಾಂಗ್ ಮ್ಯಾಕ್ಸಿಸ್ ಥರ. ಸೊ ಆ ಥರ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಗೋವಾಗೆ ಅಂತ ಅಂದ್ಬಿಟ್ಟು ನಾನು ಈ ಡ್ರೆಸ್ ಅಂತೂ ಗೋವಾಗೆ ಬೇಕೇ ಅಂದ್ಬಿಟ್ಟು ತೊಗೊಂಡೆ. ನೋಡಿ, ಎಲ್ಲ ಪ್ಯಾಕ್ ಆಯಿತು. ಎಲ್ಲರ ಬಟ್ಟೆನೂ ಆ ದೊಡ್ಡದು ಇದೊಂದು ಲಗೇಜ್ಗೆ ಪ್ಯಾಕ್ ಮಾಡಿದೆ. ಇನ್ನು ಅಲ್ಲಿ ಎಕ್ಸ್ಟ್ರಾ ಒಂದು ಖಾಲಿ ಬ್ಯಾಗ್ ಇಟ್ಕೊಂಡೆ. ಯಾಕೆಂದರೆ ಅಲ್ಲಿಂದ ಬರುವಾಗೇನೋ ಶಾಪಿಂಗ್ ಮಾಡೋ ಐಡಿಯಾ ಇದೆ ಟೈಮ್ ಆದರೆ. ಯಾಕೆಂದರೆ ಇವಾಗ ಪ್ರೊಫೆಷ್ನಲ್ ಪ್ಲಸ್ ಪರ್ಸ್ನಲ್ ಎರಡಕ್ಕೂ ಸೇರಿಸಿ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ. ಸೊ ಅದಾದಮೇಲೆ ನೋಡಿ, ನಂದೊಂದು ಚಿಕ್ಕದೊಂದು ಪರ್ಸು, ಮೊಬೈಲು ಅದು ಇದು ಇಟ್ಕೊಳ್ಳೋಕೆ, ATM ಕಾರ್ಡ್ ಇಟ್ಕೊಳ್ಳೋಕ್ಕೆ, ನಂದೊಂದು ಇದು ಕ್ಯಾರಿ ಬ್ಯಾಗು ಅಂದರೆ ಬ್ಯಾಕ್ ಪ್ಯಾಕು, ಇನ್ನೊಂದು ಲ್ಯಾಪ್ಟಾಪ್ದು. ಸೊ ಇಷ್ಟು ಇಟ್ಕೊಂಡು ಬಂದ್ವಿ. ಸೊ ಆಟೋದಲ್ಲೇ ಬಂದುಬಿಟ್ವಿ. ಯಾಕೆಂದರೆ ಕಾರಲ್ಲಿ ಬಂದರೆ ಸುಮ್ಮನೆ ಕಾರ್ ಪಾರ್ಕ್ ಮಾಡಿ ಸುಮ್ಮನೆ ಸೇಫ್ಟಿ ಇರೋಲ್ಲ, ಅದಕ್ಕೋಸ್ಕರನೇ ಸುಮ್ಮನೆ ಹಾಕಬೇಕು ಅಂತ ಅಂದ್ಬಿಟ್ಟು ಆಟೋದಲ್ಲೇ ಬಂದ್ಬಿಡೋಣ ಅಂದ್ಬಿಟ್ಟು ಆಟೋದಲ್ಲೇ ಬಂದ್ವಿ ಇಲ್ಲಿ ತನಕ. ಬಸ್ಸಲ್ಲಿ ಸ್ಟಾಪ್ ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಅಲ್ಲಿ ನಾವು ಆಲ್ಮೋಸ್ಟ್ ಬೇಗನೆ ಬಂದುಬಿಟ್ಟಿದ್ವಿ. ಬಸ್ ಇದ್ದಿದ್ದು ಆ್ಯಕ್ಚುಲಿ 4:15, ನಾವು ಬಂದಿದ್ದು ಒಂದು 3 ಗಂಟೆ ಅಷ್ಟರಲ್ಲಿ ಬಂದುಬಿಟ್ಟಿದ್ವಿ. ಸೊ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಹೊರಗಡೆ ಜರ್ನಿ ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಫುಡ್ ತಿನ್ನಬೇಕು. ಇಲ್ಲ ಅಂತಂದರೆ ಜಸ್ಟ್ ಬರೀ ಸ್ನ್ಯಾಕ್ಸು ಬಿಸ್ಕೆಟ್ ತಿಂದ್ಕೊಂಡ್ರೂ ಪರವಾಗಿಲ್ಲ, ಅಂಥದ್ರಲ್ಲಿ ಪರವಾಗಿಲ್ಲ ಬಾ ಅಂದ್ಬಿಟ್ಟು ಕರ್ಕೊಂಡೋದ್ರು. ಸರಿ ಅಂತ ಅಂದ್ಬಿಟ್ಟು ಬರೀ ಒಂದೇ ಒಂದು ಊಟ ತೊಗೊಂಡು 3 ಜನ ಶೇರ್ ಮಾಡ್ಕೊಂಡ್ವಿ.
ನಾನಂತೂ ಜರ್ನಿ ಇದ್ದಾಗಂತೂ ನಾನು ಜಾಸ್ತಿ ಊಟ ಅಂತೂ ಪ್ರಿಫರ್ ಮಾಡಲ್ಲ. ಇದು ಈಗ ನಾನು ಕಲ್ತಿರೋದಲ್ಲ, ಇದು ನಮ್ಮ ಅಪ್ಪ ಕಲಿಸ್ಕೊಟ್ಟಿರೋದು. ಅವ್ರು ಯಾವಾಗಲೂ ಅಷ್ಟೇ ಜರ್ನಿ ಇದ್ದಾಗಂತೂ ಹೆವಿ ಫುಡ್ ಅಂತೂ ತಿನ್ನೋಕ್ಕೂ ಬಿಡಲ್ಲ ಅವರು. ಏನಕ್ಕೆ ಅಂತಂದರೆ ಸುಮ್ಮನೆ ಅದು ಇದು ಸ್ಟಮಕ್ ಅಪ್ಸೆಟ್ಟು ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ನಮ್ಮಪ್ಪ ಮೊದಲಿಂದನೂ ನಾವು ಅದೇ ಥರ ನಮ್ಮಪ್ಪ ಫಾಲೋ ಮಾಡೋದು, ನಮಗೂ ಅದೇ ಹೇಳ್ಕೊಟ್ಟಿರೋದು. ಸೊ ನಾವು ಲೈಟಾಗಿ ಊಟ ಮಾಡಿಕೊಂಡು ಇನ್ನೇನು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕಾದರೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಬೇಕಾದ್ರೆ ಪಾಪಕ್ಕೆ ತೊಗೊಂಡು ಹೊರಡೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಅದ್ರ ಹಿಂದಿನ ದಿನ ಅಂತೇನು ಶಾಪಿಂಗ್ ಮಾಡಿರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ಇಲ್ಲ ಅಂತಿದ್ರೆ ನಾನು ಶಾಪಿಂಗ್ಗೆ 2 ದಿನ ನಿಂತ್ಕೊಂಡ್ಬಿಡ್ತಿದ್ದೆ. ಸೊ ಇದು ಇಮ್ಮಿಡಿಯೇಟಾಗಿ ಆಗಿರೋದ್ರಿಂದ ಅಲ್ಲಲ್ಲೇ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ. ಇಲ್ಲ ಅಂತಂದರೆ ನಾವು ಮೊದಲೇ ಶಾಪಿಂಗ್ ಮಾಡಬೇಕು, ಆಗಲ್ಲ, ನಾವು ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಜರ್ನಿ ಮಿಸ್ ಮಾಡ್ಕೋಬೇಕಾಗಿತ್ತು. ಸೊ ಆ ಥರ ಆಗ್ಬಿಡುತ್ತೆ. ಸೊ ಇದು ಪ್ರೊಫೆಷ್ನಲ್ ಪ್ಲಸ್ ಪರ್ಸ್ನಲ್ ವರ್ಕ್ 2 ಅಂತಲೂ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅಲ್ಲೇ ಅವಳಿಗೆ ಏನೇನು ಬೇಕು ಅಂತ ತಿಂಡಿ ಎಲ್ಲ ಅಲ್ಲೇ ಬೇಕ್ರಿ ಇತ್ತಲ್ಲ, ಸೊ ಅದಕ್ಕೇ ಅಲ್ಲೇ ತೊಗೊಂಡು ನಾನು ಸ್ವಲ್ಪ ಒಂದು ಏನೇನು ಬೇಕು ಫ್ರೂಟ್ಸು ಎಲ್ಲನೂ ತೊಗೊಂಡು ಹೋದ್ವಿ. Super, Ginny. What? Hey, Curly. Monica. Baba. ಅಲ್ಲಲ್ಲ. ಒಳಗಡೆ ಬಾ ಕಂದ. ಎಷ್ಟನೇ ಸೀಟ್? ಚಿನ್ನಿ. ಟಚ್ ಮಾಡ್ಕೊಂಡಾಗದ? ನೋಡಿ ಇದೇ ಬಸ್ಸು, ಮೈಸೂರು ಟು ಗೋವಾ ಇದೇ ಚೆನ್ನಾಗಿ ಓಡಾಡುತ್ತೆ ಅಂತ ಹೇಳ್ಬೋದು ಈ ಬಸ್ಸು, ಸೀ ಬರ್ಡ್ ಅಂತ. ಅದು ಇವಾಗ ನ್ಯೂ ಇಯರ್ ಟೈಮ್ ಇದ್ದಿದ್ದರಿಂದ ಇದು ಪ್ರೈಸ್ ಜಾಸ್ತಿ ಇತ್ತು, ಇಲ್ಲಾಂದರೆ ಅದು ಆದಷ್ಟು ರೀಸನಬಲ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ನಮಗೆ ಹೋಗಬೇಕಾಗಿದ್ದರಿಂದ ಹೋದ್ವಿ. ಸ್ಲೀಪರ್ ಕೋಚು. ಅಲ್ಲಿಂದ ಬೇರೆಯವ್ರು ಬರ್ತಾರೆ ಚಿನ್ನಿ, ಬೈತಾರೆ. ಬಾ. ಪಾಪು ಬಾ ಇಲ್ಲಿ. ಸೊ ನೋಡಿ ನಾವು ಇದು ಆಲ್ರೆಡಿ ಅದರ ಹಿಂದಿನ ದಿನ ಬುಕ್ ಮಾಡಿದ್ರಿಂದ ಪರವಾಗಿಲ್ಲ, ನಮಗೆ ಇಲ್ಲಿ ಕೆಳಗಡೆನೇ ಸಿಕ್ತು. ಇಲ್ಲಾಂದರೆ ಮೇಲ್ಗಡೆ ಹತ್ಬಿಟ್ಟು ಮೇಲ್ಗಡೆ ಇರುತ್ತಲ್ಲ ಸೀಟ್ಸು, ಸೊ ಅಲ್ಲಿ ಸಿಕ್ಬಿಡ್ತಾಯಿತ್ತು. ಸೊ ಅದಕ್ಕೆ ನಾವು ಬೇಗನೆ ಬುಕ್ ಮಾಡ್ಕೊಂಡಿದ್ದು ಒಳ್ಳೆಯದಾಯಿತು ಅಂತ ಅನಿಸ್ತದೆ, ಹಿಂದಿನ ನೈಟೇ ಹೋಗ್ಬಿಟ್ಟು. ಸೊ ಪಾಪು ಅಂತೂ ಫುಲ್ ಎಲ್ಲ ಕುಣಿದಾಡ್ತಾ ಇದ್ಲು ಎಲ್ಲ ಕಡೆನೂ. ಇನ್ನೂ ಜನಗಳು ಬಂದಿರಲಿಲ್ಲ, ಹೋಗ್ತಾ ಎಲ್ಲ ಹತ್ಕೋತಾರೆ ಅಂತ ಅಂದರು ಅಲ್ಲಿ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಸೀಟ್ಸ್ ನೋಡಿಕೊಂಡು ಅಲ್ಲಿ ದೊಡ್ಡ ಲಗೇಜ್ನ ನಾವು ಅಲ್ಲಿ ಲಗೇಜ್ ಕೌಂಟ್ರ್ ಕೊಟ್ಬಿಟ್ಟು ನಾವಿಲ್ಲಿ ಬರೀ ಹ್ಯಾಂಡ್ ಬ್ಯಾಗ್ಸ್ಗಳು ಮಾತ್ರ ಇಟ್ಕೊಂಡಿದ್ವಿ. ಯಾಕೆಂದರೆ ಇಮ್ಮಿಡಿಯೇಟಾಗಿ ಏನು ಬೇಕೋ ಅಂಥ ಐಟಮ್ಸ್ಗಳಿರೋ ಅಂಥ ಬ್ಯಾಗ್ಸ್ಗಳು ಮಾತ್ರ. ಸೊ ನೋಡಿ ತುಂಬ ವೆಲ್ ಒಂದು ಮೇಂಟೈನ್ಡ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಇದೊಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬ ಇಷ್ಟ. ಅಂಥದ್ರಲ್ಲಿ ಟ್ರಾವೆಲಿಂಗ್ ಜೊತೆಗೆ ನಾವು ಆರಾಮಾಗಿ ಮಲ್ಕೊಂಡು ಓಡಾಡೋದಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಪಾಪು ಇಲ್ಲಿ ನೋಡು, ಪಾಪ ಅನನ್ಯ ಮಾಡು, ಹಿಂಗೆ ಮಾಡಿ, ಇಲ್ಲಿ ಹಿಂಗೆ ಮಾಡಿ, ತಳ್ಳು ಆ ಕಡೆಗೆ, ಈ ಕಡೆಗೆ ತಳ್ತಾಳೆ. ಹಾಯ್ ಪಾಪ. ಹಾಯ್ ಪಾಪ. ಹಾಯ್ ಪಾಪ. ಸೊ ಪಾಪನು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಯಾಕೆಂದರೆ ಅವಳಿಗೂ ಕೂಡ ಇದು ಒಂದು ನ್ಯೂ ಎಕ್ಸ್ಪೀರಿಯೆನ್ಸು, ಹೊಸ ಈ ಥರ ಬಸ್ಸಲ್ಲೆಲ್ಲ ಓಡಾಡೋದಲ್ಲ, ಹೊಸದ ರೀತಿ ಒಂದು ಎಂಜಾಯ್ ಮಾಡ್ತಾಯಿದ್ಲು. ಸೊ ಆಮೇಲೆ ಬಸ್ಸು ಕೂಡ ಹೊರಡ್ತು. 4:15 ಅಂತ ಹೇಳಿದ್ರು, ಆಲ್ಮೋಸ್ಟ್ ಹೊರಡೋಷ್ಟು 5 ಗಂಟೆ ಆಯಿತು. ಎಲ್ಲಿ ಹೋಗ್ತಿದ್ದೀವಿ ನಾವು? ಗೋವಾ. ಸೊ ಅದಾದ್ಮೇಲೆ ನೋಡಿ ಮೈಸೂರು ಫ್ಲೈಓವರ್ ಬಿಡ್ತು. ಸೊ ಅಲ್ಲಿಂದ ಸ್ವಲ್ಪ ಬಸ್ಸು ಎಲ್ಲರನ್ನೂ ಕೂಡ ಹತ್ತಿಸ್ಕೊಂಡು ಹೋಗೋಕ್ಕೆ ಶುರು ಆಯಿತು. ಆಮೇಲೆ ಹೋಗ್ತಾ ಹಂಗೆ ನಾವು ಮಡಿಕೇರಿ ಮತ್ತು ಮಂಗಳೂರು ಸೈಡಿಂದ ಹೋಗಿದ್ರಿಂದ ಅಲ್ಲಿ ಮಧ್ಯರಾತ್ರಿ ತನಕ ಜನಗಳು ಬಸ್ ಹತ್ತುತ್ತಾಯಿದ್ರು ಅಂತ ಹೇಳ್ಬೋದು. ಸೊ ನಾವು ಆನ್ ದ ವೇ ಎಂಜಾಯ್ ಮಾಡ್ತಾ ಹೋದ್ವಿ. ಇದು ನ್ಯೂ ಎಕ್ಸ್ಪೀರಿಯೆನ್ಸು. ಸೊ ನೋಡಿ ಚಿಪ್ಸು ಅವೆಲ್ಲ ಇತ್ತು. ಸೊ ಅದಕ್ಕೋಸ್ಕರ ಅದ್ರದ್ದು ಏನು ನಮಗೆ ಬೇರೆ ಥರ ಏನು ತಿಂಡಿ ಬೇಕಾಗಲಿಲ್ಲ. ಸೊ ಲೈಟ್ ಫುಡ್ಡೇ ಸಾಕಲ್ವಾ ಅಂತ ಅಂದ್ಬಿಟ್ಟು ಸೊ ಪಾಪನು ಕೂಡ ಮಲ್ಕೊಂಬಿಟ್ಟಿದ್ಲು.
ನನಗಂತೂ ಇದೆ ಜರ್ನಿ ಟೈಮಲ್ಲಂತೂ ನಂಗೆ ನಿದ್ದೆ ಬರೋಲ್ಲ, ಅದೇನೋ ಗೊತ್ತಿಲ್ಲ ಮೊದಲಿಂದನೂ. ನಾನು ಅದೆಲ್ಲ ಜಸ್ಟು ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ತೀನಿ ನಾನು. ನಂಗೆ ಮೊದಲಿಂದನೂ ಅಷ್ಟೇ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಈ ಚಾಕ್ಲೇಟ್ಸು ಅದು ಇದೆಲ್ಲ ತಂದಿದ್ವಿ. ಸೊ ಅದೇ ಸಾಕಾಗಿತ್ತು ಲೈಟಾಗಿ ಹೋಗ್ತಾ ಹೋಗ್ತಾ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಷ್ಟೇ. ಎಷ್ಟು ಅಂತ ನಾವು ಮೂವೀಸು ಅದು ಇದು ನೋಡೋಕ್ಕಾಗಲ್ಲ, ನಂಗೆ ನೋಡ್ತಾ ಕೂತ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ. ಸೊ ಪಾಪನು ಮಲ್ಕೊಂಬಿಟ್ಟಿದ್ರಿಂದ ಈಗ ನಮ್ಮ ಒಂದು ಎಸ್ಪೆಷಲಿ ನನ್ನ ಒಂದು ಪರ್ಸ್ನಲ್ ಟೈಮ್ ಅಂತ ಹೇಳ್ಬೋದು. ಸೊ ಆರಾಮಾಗಿ ಹೊರಗಡೆ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದೆ. ನೆಕ್ಸ್ಟು ನಮಗೆ ಆನ್ ದ ವೇ ಹೋಗ್ತಾ ಸಿಕ್ಕಿದೆ ನಮಗೆ ಮಡಿಕೇರಿ. ಸೊ ಮಡಿಕೇರಿಲಿ ಒಂದ್ಸರಿ ನಿಲ್ಲಿಸ್ತಾರೆ ಮಾಮೂಲಿ ಹೋಟೆಲ್ ಕಾಫಿ ತಿಂಡಿ ಅಥವಾ ವಾಶ್ರೂಮ್ಗೆ ಹೋಗೋರಿಗೆ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಮಂಗಳೂರು ಎರಡೇ ಕಡೆ. ಈಗೆಲ್ಲ ನಿಲ್ಸಲ್ಲ, ಬಸ್ ನಿಲ್ಲಿಸ್ತಾರಲ್ಲ ಅವಾಗ ತಗೋತೀನಿ ಆಯ್ತಾ. ಓಕೆ, ಎಲ್ಲಿ ಬಂದಿದ್ದೀವಿ ಚಿನ್ನಿ? ಚಿಪ್ಸ್ ತಿಂತೀಯಾ? ಯಮ್ಮಿನಾ? ಸೊ ಅದಾದಮೇಲೆ ನೋಡಿ ಮಡಿಕೇರಿ ಸೈಡ್ ಹೋಗ್ತಾಯಿತ್ತು, ತುಂಬ ಘಾಟ್ ಸೆಕ್ಷನು. ಸ್ವಲ್ಪ ಭಯನೂ ಆಗುತ್ತೆ, ಯಾಕೆಂದರೆ ಅಯ್ಯೋ ಇದ್ರ ಮಧ್ಯೆ ಇವ್ರು ಬೇರೆ ಸ್ಪೀಡಾಗಿ ಓಡಿಸ್ತಾ ಇರ್ತಾರಲ್ವ ಅಂತ ಅಂದ್ಬಿಟ್ಟು. ಒಳ್ಳೆ ಒಟ್ಟಲ್ಲಿ ನ್ಯೂ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಅದಕ್ಕೆ ಹೇಳೋದು ದೊಡ್ಡವರು ದೇಶ ಸುತ್ತು ನೋಡು ಕೋಶ ಓದು ನೋಡು ಅಂತ ಅಂದ್ಬಿಟ್ಟು, ಅದಂತೂ 100% ನಿಜ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಎಷ್ಟು ಅಂತ ಏನೇ ಅರ್ನಿಂಗ್ಸ್ ಮಾಡಿದ್ರು ಮನೇಲೇ ಕೂತ್ಕೊಂಡು ಅಥವಾ ಇದ್ದಿದ್ದ ಜಾಗದಲ್ಲೇ ಕೂತ್ಕೊಂಡು ಏನೂ ನಾವು ನೋಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಯಾವಾಗಲಾದರೂ ಒಂದು ಸರಿ ಈ ಥರ ಹೊರಗಡೆ ಓಡಾಡಿ ಬರಬೇಕು, ಆವಾಗಲೇ ನಮ್ಮ ಮೈಂಡ್ ಫ್ರೆಶ್ ಆಗೋದು ಅಂತ ಹೇಳ್ಬೋದು. ಒಂಥರ ನಮಗೂ ಒಂದು ಹೊಸ ಮೋಟಿವೇಶನ್ ಥರ ಅಂತ ಹೇಳ್ಬೋದು. ನೋಡಿ ಇದು ಮಡಿಕೇರಿ. ಸೊ ಮಡಿಕೇರಿಗೆ ಹೋದ ತಕ್ಷಣ ಇನ್ನೊಂದು ಸರಿ ಹೊರಗಡೆ ಹೋಗ್ಬಿಟ್ಟು ಏನೇನು ಬೇಕು ಅಂತೆಲ್ಲ ನೋಡಿಕೊಂಡು ಇವಳಿಗೆ ಒಂದು ಸರಿ ಹೊರಗಡೆ ಕರ್ಕೊಂಡೋಗಿದ್ದು ಬಂದ್ವಿ. ಸೊ ನೋಡಿ ಅದಾದಮೇಲೆ ಒಂದು 20 ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಬ್ಯಾಕು, ಅಂದರೆ ಮಡಿಕೇರಿ ರೀಚ್ ಆಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಪಿಜ್ಜಾ ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರನೇ ಅಲ್ಲಿ ಒಂದೇ ಒಂದು ಸಾಕು, ಇನ್ನೇನು ಜಾಸ್ತಿ ಬೇಡ, ಜಸ್ಟ್ ಒಂದೊಂದು ಪೀಸ್ ತೊಗೊಂಡು ಮ್ಯಾನೇಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು. ಸೊ ಅಲ್ಲಂತೂ ಇನ್ನು ಟೀ ಬೆಲೆ ಏನು ಅಂತಂದ್ಬಿಟ್ಟು, ಬೆಲೆ ಅಂದರೆ ಅದ್ರ ವ್ಯಾಲ್ಯೂ ದುಡ್ಡಲ್ಲ ಏನು ಅಂತ ನಂಗಂತೂ ಗೊತ್ತಾಯಿತು. ಯಾಕೆಂದರೆ ಅಷ್ಟಷ್ಟು ದುಡ್ಡು ಇಸ್ಕೋತಾರೆ, ಒಂದೊಂದು ಟೀಗೆ 40 ರೂಪಾಯಿ 30 ರೂಪಾಯಿ ಆ ಥರ ಎಲ್ಲ ಪ್ರೈಸ್ ಇರ್ತಾರೆ. ಆದ್ರೂ ಒಂದು ಟೇಸ್ಟ್ ಅಂತೂ ಇರೋದೇ ಇಲ್ಲ. ಅದು ಏನು ಬಿಸಿನೀರು, ಅಲ್ಲಂತೂ ಗೋವಾದಲ್ಲಿ ಒಬ್ಬನ ಕಡೆ ಬಿಸಿನೀರೇ ಕುಡ್ದಂಗೆ ಆಗೋಯ್ತು. ನಾನು ಡೈರೆಕ್ಟಾಗಿ ಜಗಳ ಮಾಡೋ ರೇಂಜ್ಗೆ ಹೋಗ್ಬಿಟ್ಟಿದ್ದೆ ನಾನು. ಯಾಕೆಂದರೆ ದುಡ್ಡು ಕೊಟ್ಟರು ಅಟ್ಲೀಸ್ಟ್ ಒಂದು ಸುಮಾರಾಗೂ ಮಾಡೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ನನಗೋಸ್ಕರ ಇನ್ನೊಂದು ಸರಿ ಮಾಡಿಕೊಟ್ರು. ಸೊ ಆ ಥರ ಅಯ್ಯಪ್ಪ, ನನಗಂತೂ ಅಲ್ಲಿ ಫುಡ್ ವಿಷಯದಲ್ಲಂತೂ ನಿಜವಾಗ್ಲೂ ಒಂದೊಂದ್ಸರಿ ಬೇಜಾರೇ ಆಗಿಬಿಡುತ್ತೆ. ಸೊ ಅದು ಆದಮೇಲೆ ನೋಡಿ ಪಿಜ್ಜಾ ತೊಗೊಂಡ್ವಿ. ಒಂದೊಂದ್ಸರಿ ಇದೇ ಬೆಸ್ಟು ಅನಿಸ್ಬಿಡುತ್ತೆ ಹೊರಗಡೆ ಹೋದಾಗ. ಬೇರೆ ತಿಂಡಿಗಳು ನಮ್ಗೆ ಇಷ್ಟ ಆಗಲ್ಲ ಅಂತಂದಾಗ ಈ ಥರ ಒಂದು ವಿಷಯಗಳು. ಈ ಪಿಜ್ಜಾ ಆದರೆ ಒಂದೇ ಟೇಸ್ಟು, ಯಾರೂ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಅದಾದಮೇಲೆ ಅಲ್ಲಿಂದ ಹೊರಡ್ತು ಬಸ್ಸು. ಸೊ ಇವಳಿಗೆ ನೋಡಿ ಹೋಗ್ತಾ ಹೋಗ್ತಾ ಸೆಕೆ ಎತ್ಕೊತು. ನಾವಿಲ್ಲಿ ಚಳಿ ಅಂತೀವಿ, ಅದಕ್ಕೆ ಅವಳಿಗೆ ಜರ್ಕಿನೆಲ್ಲ ತೆಗೆಸ್ಬಿಟ್ಟು ಅವಳನ್ನ ಶಾರ್ಟ್ಸ್ ಹಾಕ್ಬಿಟ್ಟು ಒಂದು ಶಿಮ್ಮಿಲೆ ಮಲಗಿಸಿದೆ. ಮತ್ತೆ ಶುರು ಆಯಿತು ಘಾಟ್ ಸೆಕ್ಷನ್. ಇಲ್ಲಿಂದ ಮಡಿಕೇರಿ ಬಿಟ್ಟರೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಮಂಗಳೂರು. ಸೊ ಪಾಪಗೂ ಕೂಡ ಫುಲ್ ಶೆಕೆ, ಅವಳು ಮೊದಲೇ ಬೇವ್ರ್ತಾಳೆ. ಮತ್ತೆ ಇವಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅಂತ ಹೇಳ್ಬೋದು ಪಾಪು. ಯಾಕೆಂದರೆ ಮಲಗಿದ್ದು ಎದ್ಬಿಟ್ಟಿದ್ಲಲ್ಲ ಫುಲ್, ಅವಳಿಗೆ ಇನ್ನಿದ್ದೆ ಬಂದಿರಲಿಲ್ಲ.
ಇನ್ನು ನೈಟ್ ಒಂದು 11 ಗಂಟೆ ತನಕನೂ ಅವಳು ಆಟಾಡ್ತಾಯಿದ್ಲು. ಸೊ ಅದಾದಮೇಲೆ ನಾವು ನೆಕ್ಸ್ಟು ಮುರುಡೇಶ್ವರ, ಮಂಗಳೂರು ಆದಮೇಲೆ ಮುರುಡೇಶ್ವರ ನೋಡಿ ಇಲ್ಲಿ ಹೋಗ್ತಾಯಿದೆ, ಮುರುಡೇಶ್ವರ ಬಿಟ್ಟು. ಸೊ ಅದಾದಮೇಲೆ ಬೆಳಗ್ಗೆ ಆಗೋಷ್ಟರಲ್ಲಿ ರೀಚ್ ಆಗಿರುತ್ತೆ ಅಂತ ಅಂದಿದ್ರು, ಅದಕ್ಕೆ ಗೋವಾಗೆ. ಸೊ ನಿಜವಾಗ್ಲೂ ಬೆಳಗ್ಗೆ ಅಂತೂ ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ಒಳ್ಳೆ ವ್ಯೂ ನೋಡಿದೆ. ಎಲ್ಲಿ ಅಂತಂದರೆ ಕಾರವಾರ ಬೀಚ್ ಹತ್ರ. ನಿಜವಾಗ್ಲೂ ಕಾರವಾರ ಬೀಚ್ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಸನ್ರೈಸು ಬೆಳಗ್ಗೆನೇ ನೋಡಿದೆ ಫಸ್ಟ್ ಸನ್ರೈಸು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದ್ರ ಮಾರನೆಗೆ ಒಂದು ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅದ್ರ ಮಾರನೆಗೆ ಬೇಗ ಹೋಗಿ ರೀಚ್ ಆಗ್ತೀವಿ, ಮತ್ತು ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ನೈಟ್ ಜರ್ನಿ ಅಂತ ಹೇಳ್ಬೋದು ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಗೋವಾದಲ್ಲಿ ಹೋದ್ಮೇಲೆ ನಾನು ನೆಕ್ಸ್ಟ್ ವ್ಲಾಗ್ ಮಾಡಿ ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.